ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀಕರತೆ ತೀವ್ರಗೊಂಡಿದ್ದು ದುಬೈ ಸೇರಿದಂತೆ ಗಲ್ಫ್ ದೇಶಗಳಲ್ಲಿ ಸಿಲುಕಿ ಕನ್ನಡಿಗರು ಪರದಾಡುವಂತಾಗಿದೆ. ಇಸ್ರೇಲ್, ಅಮೆರಿಕ, ಇರಾನ್ ಸಂಘರ್ಷದಿಂದ ಏರ್ಸ್ಪೇಸ್ ಬಂದಾಗಿ ವಿಮಾನ ಹಾರಾಟ ರದ್ದಾಗಿದೆ. ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಸೇರಿ ನೂರಾರು ಕನ್ನಡಿಗರು ವಿದೇಶಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಕೇಂದ್ರ ಸರ್ಕಾರ ಇದೀಗ ಭರವಸೆ ಕೊಟ್ಟಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ. ದುಬೈನಲ್ಲಿ ಸಿಲುಕಿ ಕನ್ನಡಿಗರ ಪರದಾಟ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಇಸ್ರೇಲ್, ಅಮೆರಿಕ, ಇರಾನ್ ಸಂಘರ್ಷದಿಂದ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇದರ ಪರಿಣಾಮ ಹಲವು ದೇಶಗಳಲ್ಲಿ ವಿಮಾನ ಹಾರಾಟ ಸಂಪೂರ್ಣ ಬಂದಾಗಿ ಪ್ರವಾಸಿಗರು ಪರದಾಡ್ತಿದ್ದಾರೆ. ಇರಾನ್, ಇಸ್ರೇಲ್, ಸೌದಿ ಅರೇಬಿಯಾ, ಯುಎಇ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ನೋಟಮ್ ಜಾರಿಯಾಗಿದೆ. ಇದರಿಂದ ವಿಮಾನ ಸಂಚಾರಕ್ಕೆ ತಡೆ ಉಂಟಾಗಿದೆ. ಹೀಗಾಗಿ ಕರ್ನಾಟಕದ 109 ಮಂದಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅವರಲ್ಲಿ 100 ಮಂದಿ ದುಬೈನಲ್ಲಿ, 9 ಮಂದಿ ಬಹ್ರೈನ್ನಲ್ಲಿದ್ದಾರೆ ಅಂತ ಸರ್ಕಾರ ಮಾಹಿತಿ ನೀಡಿದೆ. ಕನ್ನಡಿಗರ ರಕ್ಷಣೆಗೆ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಕಾರ್ಯನಿರ್ವಹಿಸ್ತಾ ಇದ್ದು ಎಲ್ಲಾ ಜಿಲ್ಲಾ ತುರ್ತು ಕೇಂದ್ರಗಳು ಸಕ್ರಿಯವಾಗಿವೆ. ವೀಸಾ ಅಥವಾ ಟ್ರಾನ್ಸಿಟ್ ಸಮಸ್ಯೆಗಳಿದ್ರೆ ಸಮೀಪದ FRRO ಕಚೇರಿಯನ್ನ ಸಂಪರ್ಕಿಸಲು ಸೂಚನೆ ನೀಡಲಾಗಿದೆ. ಅರಬ್ ರಾಷ್ಟ್ರಗಳಲ್ಲಿ ಲಾಕ್ ಆದ ಕನ್ನಡಿಗರು ರಕ್ಷಣೆಗಾಗಿ ಮೊರೆ ಇಟ್ಟಿದ್ದಾರೆ. ಗೋಳಾಡುತ್ತಿರುವ ಕನ್ನಡಿಗರೊಂದಿಗೆ ಫೋನ್ ಮೂಲಕ ಮಾತುಕತೆ ನಡೆಸಲಾಗಿದೆ. ರಾಜ್ಯ ಸರ್ಕಾರ ವಿದೇಶಾಂಗ ಸಚಿವಾಲಯದೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ. ಸುಮಾರು 200 ಜನರನ್ನ ಈಗಾಗಲೇ ಸಂಪರ್ಕಿಸಲಾಗಿದೆ ಅಂತ ಮುನೀಶ್ ಮೌದ್ಗಿಲ್ ತಿಳಿಸಿದ್ದಾರೆ. ವಿಮಾನ ಹಾರಾಟ ವ್ಯವಸ್ಥೆ ಪುನರಾರಂಭವಾದ ಕೂಡಲೇ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ದುಬೈ ವಿಮಾನ ರದ್ದು, ಕನ್ನಡಿಗರಿಗೆ ಸಂಕಷ್ಟ. ವಿಡಿಯೋ ಕಾಲ್ನಲ್ಲಿ ಶಾಸಕ ಭರತ್ ರೆಡ್ಡಿ ಭರವಸೆ. ದುಬೈನಲ್ಲಿ ವಾಯು ಸಂಚಾರ ತಾತ್ಕಾಲಿಕ ಸ್ಥಗಿತಗೊಂಡ ಹಿನ್ನೆಲೆ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ನಾನು ನನ್ನ ಕುಟುಂಬ ದುಬೈನಲ್ಲಿ ಸುರಕ್ಷಿತವಾಗಿದ್ದೇವೆ, ಯಾವುದೇ ಆತಂಕ ಬೇಡ ಅಂತ ತಿಳಿಸಿದ್ದಾರೆ. ಕಳೆದ 2 ದಿನದಿಂದ ನನಗೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸ್ನೇಹಿತರು, ದೇಶಿಗಳು ಎಲ್ಲರೂ ಕರೆಯನ್ನು ಮಾಡಿ ಈ UAE ಕ್ರೈಸಿಸಲ್ಲಿ ತಾವು ಸಿಲುಕಿದ್ದೀರಂತೆ, ತಾವು ಯಾವ ರೀತಿಯಲ್ಲಿದ್ದೀರಿ, ತಾವು ಸುರಕ್ಷಿತವಾಗಿದ್ದೀರಾ ಅಂತೇಳಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ಕೊಂಡ್ರು ನನ್ನ ಹತ್ರ. ನಾನು ಎಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರೂ ಆತಂಕಕ್ಕೊಳಗಾಗೋದು ಬೇಡ. ನಾನು ಸುರಕ್ಷಿತವಾಗಿದ್ದೀನಿ, ನಮ್ಮ ಕುಟುಂಬ ಸುರಕ್ಷಿತವಾಗಿದೆ. ಅದರ ಜೊತೆಗೆ ಬಳ್ಳಾರಿಯಿಂದ ಏನು 35 ಜನ ದುಬೈ ಪ್ರವಾಸಕ್ಕೆ ಬಂದಿದ್ರು ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ, ನಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ನಿರಂತರವಾಗಿ ಕಾಂಟ್ಯಾಕ್ಟನ್ನು ಮಾಡಿಕೊಂಡು ಅವ್ರಿಗೇನೇನು ವ್ಯವಸ್ಥೆ ಕೊಡಬೇಕು ಎಲ್ಲವನ್ನು ಮಾಡಿದ್ದೀವಿ. ದುಬೈಯಲ್ಲಿ ನಮ್ಮ ಸ್ಟಾಫ್ ನಮ್ಮ ಆಫೀಸ್ ಸ್ಟಾಫ್ ಯಾರಿದ್ರು ಅವ್ರನ್ನೂ ಕಳಿಸ್ಕೊಟ್ಟು ಅವ್ರ ಹತ್ರ ಕಳಿಸ್ಕೊಟ್ಟಿದ್ದೀವಿ. ಅವ್ರಿಗೇನೇನು ವ್ಯವಸ್ಥೆ ಬೇಕು ಅವ್ರನ್ನೆಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕೆ ನಮ್ಮ ಸ್ಟಾಫನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಇನ್ನು ಅಬುಧಾಬಿಯಲ್ಲಿ ಬೆಳಗಾವಿಯ ಸಂಕೇಶ್ವರ ನಿವಾಸಿ 28 ವರ್ಷದ ಯೋಗೇಶ್ ಖಾತೆದ ಸಿಲುಕಿದ್ದಾರೆ. ಇತ್ತ ಹಾವೇರಿ ಜಿಲ್ಲೆಯ ಕನ್ನವಳ್ಳಿ ಗ್ರಾಮದ ರಾಘವೇಂದ್ರ ಕುದರಿ ಕುಟುಂಬವು ಅಬುಧಾಬಿಯಲ್ಲಿ ಆತಂಕದಲ್ಲಿದೆ. ಅಷ್ಟೇ ಅಲ್ಲದೆ ದುಬೈನ ಮರೀನಾ ಬೀಚ್ನಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಅಥಣಿ ಮೂಲದ ಶಶಿಕಾಂತ, ವಿಶಾಲ, ಪರಶುರಾಮ ಈ 3 ಯುವಕರು ಮರಳಿ ನಾಡಿಗೆ ಕರೆಸಿಕೊಳ್ಳುವಂತೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಮೂಲದ ಎಂಜಿನಿಯರ್ ಗಿರೀಶ್ ಕೆರೂರು ಫ್ಲೈಟ್ ಬಂದ್ ಹಿನ್ನೆಲೆ ದುಬೈನಲ್ಲಿ ಸಿಲುಕಿದ್ದಾರೆ. ಗಿರೀಶ್ ವಿಡಿಯೋ ಮೂಲಕ ನಾನು ಸುರಕ್ಷಿತ, ಏನು ಪ್ರಾಬ್ಲಮ್ ಇಲ್ಲ, ಫ್ಲೈಟ್ ತೆರಳ್ತಾ ಇದ್ದಂತೆ ವಾಪಸ್ ಭಾರತಕ್ಕೆ ಅಂತ ತಿಳಿಸಿದ್ರು. ಇತ್ತ ದುಬೈನಲ್ಲಿ ಸಿಲುಕಿರುವ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪುತ್ರಿ ಸಂಕಷ್ಟದಲ್ಲಿದ್ದಾರೆ. ಎಲ್ಲರಿಗೂ ನಮಸ್ತೆ, ಆರಾಮಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಆಸ್ ಸೂನ್ ಆಸ್ ಫ್ಲೈಟ್ ರಿಓಪನ್ಸ್ ಬರೋ ಪ್ಲ್ಯಾನ್ ಇದೆ. ಯಾವ ಕಡೆ ಓಪನ್ ಆದರೂ ಅಲ್ಲಿಗೆ ಬರ್ಬೋದು ಅಂತ ನಮ್ಮ ಆಫೀಸ್ನಾಗ ಹೇಳಿದ್ದಾರೆ. ಕಮೇನಿ ಹತ್ಯೆ ಖಂಡಿಸಿ ಶಿವಮೊಗ್ಗ ಧಗಧಗ.
ಸಹಜ ಸ್ಥಿತಿಗೆ ಮರಳಿ ಚಿಕ್ಕಬಳ್ಳಾಪುರದ ಅಲಿಪುರ. ಇನ್ನು ಶಿವಮೊಗ್ಗದಲ್ಲಿ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಅಲಿ ಖಮೇನಿ ಹತ್ಯೆ ಖಂಡಿಸಿ ನೂರಾರು ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಆದರೆ ಚಿಕ್ಕಬಳ್ಳಾಪುರದ ಅಲಿಪುರ ಮಾತ್ರ ಸಹಜ ಸ್ಥಿತಿಗೆ ಮರಳಿದೆ. ಗ್ರಾಮಸ್ಥರು ಪ್ರಾರ್ಥನೆ ಮೂಲಕ ಶೋಕಾಚರಣೆ ನಡೆಸಿದ್ದು, ಅಂಗಡಿ ಮುಂಗಟ್ಟುಗಳನ್ನು ತೆರೆದು ವ್ಯಾಪಾರ ವಹಿವಾಟು ಎಂದಿನಂತೆ ನಡೆಯುತ್ತಿದೆ. ಸದ್ಯ ಮಧ್ಯಪ್ರಾಚ್ಯ ಯುದ್ಧದ ಮಧ್ಯೆ ಸಿಲುಕಿರುವ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ. ವಾಪಸ್ ಕರೆತರುವ ಜವಾಬ್ದಾರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮೇಲಿದೆ. ಆದಷ್ಟು ಬೇಗ ಯುದ್ಧ ಮುಗಿದು ಕನ್ನಡಿಗರು ಸುರಕ್ಷಿತವಾಗಿ ತಾಯಿ ನಾಡಿಗೆ ಮರಳಲಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.